ಅರ್ಜುನನ್ ಯಾರು ಓಡಿಸ್ತಿದಾರೆ ನೋಡ್ರಿ ಸರ್. ನಮ್ಮ NS ಟ್ರಕ್ಲಾಗ್ನವ್ರು ಬಂದು ನಮ್ಮ ಅರ್ಜುನನ್ ಓಡಿಸ್ತಾ ಇದಾರೆ ನೋಡ್ರಿ. ಏನು ಊಟ ನೋಡಿ, ಬಿರಿಯಾನಿ ಜೊತೆಲಿ ನಮ್ಮ ಸ್ವಾಮಿಗಳು ಎಲ್ಲ ಜೊತೆ ಸೊಪ್ಪು ಸಾರು, ಹೀರೆಕಾಯಿ ಪಲ್ಯ ಕಾಣ್ತಿರ್ಬೋದು. ಸೊಪ್ಪು ಸಾರು, ಪಾಲಕ್ ಸೊಪ್ಪು ಸಾರು, ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಇರೋದು ಅವ್ರು ಆಗ್ತಾರೆ ಖುಷಿ ಪಡ್ರಿ, ಹೇಳ್ತೀನಿ. ನಮ್ಮನ್ನು ನೋಡ್ತಾರಲ್ಲ ಅಂತ ಖುಷಿ ಪಡ್ರಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಏನು ಮಾತಾಡಕ್ ಹೋಗಲ್ಲ. ಕೆಲವೊಂದು ಕಮೆಂಟ್ಸ್ ಹಾಕ್ತಾರೆ ಆಗಸ್ಟ್ ಸ್ನೇಹಿತರೆ. ನೋಡಿ ಇವರು ನಮ್ಮ ಗುರುಗಳು, ಇವರು ನಮ್ಗೆ ಡ್ರೈವಿಂಗ್ ಕಲಿಸ್ಕೊಟ್ಟರು. ನಮ್ಮ ಅಣ್ಣ ದೊಡ್ಡ ನಮ್ಮ ದೊಡ್ಡ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಎಲ್ಲಿದ್ದೀನಿ ಅಂದರೆ ರಾಣೆಬೆನ್ನೂರು ಬಿಟ್ಟು ಮುಂದೆ ಇದ್ದೀನಿ. ನಮ್ಮ ಸೂರ್ಯ ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣ್ತೀವಿ. ಬೆಳಗಿನ ಕ್ಲೈಮೇಟ್ಸು, ಇಬ್ಬನಿ, ಮಂಜು ಎಲ್ಲ ಇದೆ. ಹೆಂಗಿದೆ ನೋಡಿ ವ್ಯೂ, ಸಖತ್ತಾಗಿದೆ. ಟೈಮು 7 ಗಂಟೆ ಆಗೋಯ್ತು. ರಾಣೆಬೆನ್ನೂರು ಪಾಸ್ ಆಗೋಷ್ಟೊತ್ತಿಗೆ 7 ಗಂಟೆ ಆಗೋಯ್ತು. ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾನೇ ಇದ್ದೀನಿ, ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಇನ್ನೇನು ಇಲ್ಲಿ ಮುಂದೆ ಹರಿಹರ ಬೈಪಾಸಲ್ಲಿ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಹೋಗೋದು ಇನ್ನು ಅಷ್ಟೇ. ಆದರೆ ಹೋಗೋದು ಇಲ್ಲ ಮಲಿಕೊಳ್ಳೋದು. ಅನಕ್ಕೆ ಹೋಗ್ತಾ ಇರೋದು, ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲೇ ಬೆಳಕಾರ್ದು ಬಿಡುತ್ತೆ ನಮ್ಮದು. ಒಂದು 6 ಗಂಟೆ ಬಿಟ್ಟಿದ್ರು ಗಾಡಿನ ನನಗೆ ಪಕ್ಕ ಇಷ್ಟೊತ್ತಿಗೆ ಬೆಂಗಳೂರು ರೀಚ್ ಮಾಡಿ ಇವತ್ತು ಖಾಲಿ ಮಾಡಿಬಿಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಲೇಟ್ ಮಾಡಿಬಿಟ್ರು. ಅಮಾಲ್ರುಗಳ ಪ್ರಾಬ್ಲಮ್ಮಿಂದ ಲೇಟ್ ಆಗೋಯ್ತು. ಸೀಸನ್ ಸ್ಟಾರ್ಟ್ ಆದಾಗ ಹಿಂಗೆ ಆಗುತ್ತೆ. ಅನ್ಸೀಸನಲ್ಲಿ ಏನು ಮಾಡಿಬಿಡ್ತಾರೆ, ಅಮಾಲ್ರೆಲ್ಲ ಫುಲ್ ಫ್ರೀ ಇರ್ತಾರೆ. ಎಲ್ಲ ಗಾಡಿಗೂ 4-5 ಬ್ಯಾಚು 6 ಬ್ಯಾಚ್ ಮಾಡ್ತಾರೆ. ಈಗ ಸೀಸನ್ ಇದ್ದಾಗ ಅಲ್ಲಿ ಸಕ್ಕರೆನೂ ಹೊಸ ಸಕ್ಕರೆ ಬರ್ತಿರ್ತಾವಲ್ಲ, ಅದನ್ನು ಜೋಡಿಸ್ಬೇಕು. ಅಲ್ಲೊಂದು ಬ್ಯಾಚ್ 2 ಬ್ಯಾಚ್ ಬಿಟ್ಟಿರ್ತಾರೆ. ಬರ್ತಾ ಇರೋದನ್ನ ಒಂದು 2-3 ಬ್ಯಾಚ್ ಇಲ್ಲಿ ಲೋಡಿಂಗ್ ಮಾಡ್ತಿರ್ತಾರೆ. ಹಂಗಾಗಿ ಸ್ವಲ್ಪ ಸಮಸ್ಯೆ. ಈಗ ನೆಕ್ಸ್ಟು ನೋಡಿ, ಅಲ್ಲಿ ಟೋಲ್ ಐತೆ, ಕಾಣ್ತಾನೆ ಇಲ್ಲ ನೋಡಿ. ಅದು ಟೋಲು ಕಾಣ್ತಾನೆ ಇಲ್ಲ. ಹರಿಹರ ಟೋಲ್ ಇದು. ಚಲಗಿರಿ ಟೋಲ್ ಏನೋ ಇರ್ತಾರೆ ಇದಪ್ಪ. ಇದು ಕಾಸ್ಟ್ಲಿ ಟೋಲ್. 800 ರೂಪಾಯಿ ಈ ಟೋಲ್ ನಮ್ಮ ಗಾಡಿಗೆ. 800 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಕಟ್ಟಲೇಬೇಕು. ಟೋಲಲ್ಲಿ ಹೋಗಲೇಬೇಕು. ಆ ಥರ ಹಂಗೈತೆ. ನೋಡೋಣ ಮುಂದೆ ಎಲ್ಲರೂ ಹೋಗಿ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಸ್ವಲ್ಪ ಗ್ರೀಸ್ ಹೊಡಿಸ್ಬೇಕು. ಯಾವಾಗ ಹೊಡಿಸಿದ್ದು ಗ್ರೀಸು? ಹೊಸಪೇಟೆಲ್ಲಿ ಹೊಡಿಸಿದ್ದು. ಹೊಸಪೇಟೆಯಿಂದ ಗೋವಾ ಹೋಗಿ, ಗೋವಾದಿಂದ ಅಥಣಿ ಹೋಗಿ, ಅಥಣಿಯಿಂದ ಹುಣಸ್ಗಿ ಹೋಗಿ, ಹುಣಸ್ಗಿಯಿಂದ ದಾವಣಗೆರೆಯಿಂದ ಬೆಳಗಾಂ ಹೋಗಿ ಇಲ್ಲಿ ಬಂದಿದ್ದೀನಿ. ಗ್ರೀಸ್ ಹೊಡಿಸಿಲ್ಲ. ಈಗೆಲ್ಲ ಗ್ರೀಸ್ ಬಸ್ ಎಲ್ಲ ಹೊಡ್ಸ್ಕೊಂಡು ಆರಾಮಾಗಿ ಹೋಗೋಣ. ಇವತ್ತಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಖಾಲಿ ಏನಿದ್ರು ನಾಳೆನೇ. ಹಂಗಾಗಿ ಇಲ್ಲಿ ಹರಿಹರ ಬೈಪಾಸಲ್ಲಿ ಗ್ರೀಸ್ ಬಸ್ ಎಲ್ಲ ಹೊಡಿತಾರೆ. ಎಲ್ಲ ಹೊಡ್ಸ್ಕೊಂಡು ಆರಾಮಾಗಿ ಹೋಗೋಣ. ಚಲಗಿರಿ ಟೋಲಿಗೆ ಬಂದ್ಬಿಟ್ವಿ. ಟೋಲ್ ಸ್ನೇಹಿತರೆ, ನಮ್ಮ ಅರ್ಜುನನ್ ಯಾರು ಓಡಿಸ್ತಿದಾರೆ ನೋಡ್ರಿ ಸರ್. ನಮ್ಮ NS ಟ್ರಕ್ಲಾಗ್ನವ್ರು ಬಂದು ನಮ್ಮ ಅರ್ಜುನನ್ ಓಡಿಸ್ತಾ ಇದಾರೆ ನೋಡ್ರಿ. ಚಿತ್ರದುರ್ಗದಲ್ಲಿ ಇಲ್ಲೇ ಬಂದು ಚಿತ್ರದುರ್ಗದಲ್ಲೇ ಸಿಕ್ಕರು. ಹಂಗೆ ಮಾತಾಡ್ಸಿದ್ವಿ. ಇಬ್ರು ಗಾಡಿ ಓಡಿಸ್ತಾರೆ, ಅವರೇ ಓಡಿಸ್ತಾರೆ ನಮ್ಮ ಅರ್ಜುನ. ಮುಂದೆ ಹೋಗಿ ಟೀ ಕುಡಿದು ಗ್ರೀಸ್ ಹೊಡ್ಸೋಣ ಅಂತ ಹೋಗ್ತಾ ಇದೀವಿ. ಈಗ ಹಿಂದೆ ನಿಂತ್ಕೊಂಡಿದ್ರು, ಹಿಂದೆ ಟೀ ಹಂಗೆ ಏನೂ ಇಲ್ಲ, ಹಿಂದೆ ಬರ್ರಿ ಅಂತೇಳಿ ಹೋಗ್ತಾ ಇದೀವಿ. ಏನು ಬ್ರಿಡ್ಜ್ ದಾಟಿದ್ರೆ ಸಿಗ್ತಾವ. ಬ್ರಿಡ್ಜ್ ದಾಟಿ ಹೋಗಿ ಟೀ ಕುಡಿದು ಮಾತಾಡ್ಸ್ಕೊಂಡು ಹೋಗೋಣ. ಹಿಂಗೆ ಅವ್ರ ಊರಿಗೆ ಬಂದಿದ್ವಲ್ಲ, ಇಲ್ಲೇ ಇದ್ವಿ. ಹಂಗೆ ಮಾತಾಡ್ಸವ್ರೆ. ಗಾಡಿ ಹೋಗಿಲ್ವಾ? ಇಲ್ಲಣ್ಣ, ಲೋಡಿಂಗ್ ಇಲ್ಲ. ನಮ್ ಗಾಡಿ ರೆಡಿ ಮಾಡಕ್ ಜಾರ್ಖಂಡಿಂದ ಬಂದ್ರೆ ಏನ್ ರಿಪೇರ್ ಆಗಿದೆ? ಅದು ಡೋಜಿಂಗ್ ಕೆಲಸ ಇತ್ತು. ಅದಕ್ಕೆ ಜಾರ್ಖಂಡಿಂದ ಬಂದು ಗಾಡಿ ನಿನ್ನೆ ಕೊಟ್ಟಿದ್ದಾರೆ. ಗಾಡಿ ಲೋಡಿಂಗ್ ಏನು ಇಲ್ಲ. ಪರವಾಗಿಲ್ಲ, ಗಾಡಿ ರೆಡಿ ಆಯ್ತಾ? ರೆಡಿ ಆಯ್ತು. ಎಲ್ಲಿ ಸೀರ ಗಾಡಿ ಎಲ್ಲ ಟೌನಲ್ಲಿ ಇದೆ. ಟೌನಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಆರಾಮಾಗಿ ನಮ್ಮ ಜೊತೆ ಬಂದಿದ್ದಾರೆ ಟೈಮ್ ಪಾಸ್ ಮಾಡಕ್ಕೆ. ಈಗ ಆರಾಮಾಗಿ ಹೋಗಿ ಇಲ್ಲಿಂದ 10 ಕಿಲೋಮೀಟ್ರು ಹಂಗೆ ಹೋಗೋದು ಸಂಜೆ.
ಮತ್ತೆ ಸಮಾಚಾರ ಸರ್? ಮತ್ತೇನಿಲ್ಲ, ಹೇಳ್ಬೇಕು ನೋಡ್ರಿ. ಇವತ್ತು ದಿನಕ್ಕೆ ಬಂದ್ರಂತಿ ನಮ್ಮೂರ್ ಮೇಲೆ ಓಡಾಡ್ತಾರೆ, ರಾತ್ರಿಗೆ ಹೋಗ್ತಾರೆ. ಇವತ್ತೇ ಅಗ್ಲತ್ ಬಂದಿದ್ದು ಎಲ್ಲ ಬಂದು ಫೋನ್ ಮಾಡಿರೋದು ಅಗ್ಲತ್ತು. ಇಲ್ಲಾಂದ್ರೆ ರಾತ್ರಿನೇ ಹೋಗಿ ರಾತ್ರಿನೇ ಬರೋವಿ. ಅಂದ್ರೆ ನಿನ್ನೆ 11 ಗಂಟೆ ಆಗ್ಬಿಡ್ತು, 11:11:30 ಆಗಿತ್ತು ಗಾಡಿ ಬಿಡೋದು. ಹಂಗಾಗಿ ಇಷ್ಟೊತ್ತು ಇಲ್ಲ ಅಂದಿದ್ರೆ ಬೆಳಗ್ಗೆನೆ ಪಾಸ್ ಆಗ್ಬಿಡ್ತಿದ್ದೆ ನಾನು. ಹೆಂಗ ಸರ್ ನಮ್ಮ ಅರ್ಜುನ ಗಾಡಿ? ಗಾಡಿ ಸಖತ್ತಾಗೈತೆ. ಹೆಂಗೆ ಟಾಟಾ ಗಾಡಿ ಬೆಸ್ಟಾ ಲೈಲ್ಯಾಂಡ್ ಬೆಸ್ಟಾ? ಟಾಟಾ ಚೆನ್ನಾಗೈತೆ. ಲೈಲ್ಯಾಂಡ್ BS6 ಓಡಿಸಿಲ್ಲ, ಇದೆ ಫಸ್ಟ್ ಓಡಿಸ್ತಿರೋದು. BS6 ಓಡಿಸಿದ್ರೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತೇಳಿ. ಗಾಡ್ ಸೆಕ್ಷನ್ ಅಲ್ಲಿ ಗೊತ್ತಾಗಲ್ಲ ಇದು BS6 ಗಾಡಿ ಹೆಂಗಂತೇಳಿ. ಅಲ್ಲಿ ನೋಡಿ ಡಾಬಾಕ್ಕೆ ಈಗ ಡಾಬಾ ಬಂದು ಗ್ರೀಸು ಬಿಡಿ, ಡಾಬಾದಲ್ಲಿ ಇದು ಮಾಡ್ಕೊಂಡು ಹೋಗೋಣ. ಆಮೇಲೆ ಬಡ್ಕಳದಲ್ಲಿ ಟೀ ಕುಡ್ಕೊಂಡು. ನಮ್ಮ ಗಾಡಿಯಲ್ಲಿ ಒಂದೇ ಒಂದು ಸಮಸ್ಯೆ, ಇಂಥ ರೋಡಲ್ಲಿ ಓಡಿಸ್ಬೇಕಂದ್ರೆ ಭಯ ಆಗುತ್ತೆ. ಈ ರೋಡಲ್ಲಿ ಇರೋ ಬರೋ ಧೂಳಲ್ಲ ಎತ್ತಾಗ್ತಾವ ಗಾಡಿ. ಲೈಲ್ಯಾಂಡ್ ಗಾಡಿ ಮುಂದೆ ಇದೆಯಲ್ಲ ಇದು, ರೇಡಿಯೇಟರ್ ಕೆಳಗಡೆ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಇನ್ನೂ ಮುಂದಕ್ಕೆ ಹೋಟ್ಲಿಗೆ ಇದಾಗಲ್ಲ. ಹಿಂದಕ್ಕೆ ಸೈಡ್ ನಮ್ಮ ರಿವರ್ಸ್ ಹೊಡಿತಾವ್ರೆ. ಓಕೆ, ಹೋಲ್ ಹೆಂಗೆ ಹಿಂದೆ ಹೋಲ್ ಇನ್ನೂ ಹೋಗ್ಲಿ. ನಮ್ಮ ಮಧ್ಯಾಹ್ನದ ಊಟ ನೋಡಿ, ಬಿರಿಯಾನಿ ಜೊತೆಲಿ ನಮ್ಮ ಸ್ವಾಮಿಗಳು ಎಲ್ಲ ಜೊತೆ ಸೇರ್ಕೊಂಡು ಬಿರಿಯಾನಿ ಊಟ ಮಾಡ್ತಿದ್ವಿ ಚಿತ್ರದುರ್ಗ ಬೈಪಾಸಲ್ಲಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಸ್ವಾಮಿಯವ್ರ ಹತ್ರ ಮಾತಾಡ್ಕೊಂಡು ಹೊರಟಿದ್ದಾಯ್ತು. ಚಿತ್ರದುರ್ಗ ಬಿಟ್ಟಿದ್ದೀವಿ ಸ್ವಾಮಿ, ಆರಾಮ ಹೋಗೋಣ ಮನೆಗೆ ಹೋಗಿ. ಒಳ್ಳೆ ಬಿರಿಯಾನಿ ಊಟ ಚಿತ್ರದುರ್ಗದಲ್ಲಿ ಸೂಪರ್ ಆಗಿತ್ತು ಮಾತ್ರ. ಇಲ್ಲಿ ಬೈಪಾಸಲ್ಲಿ ನ್ಯಾಷನಲ್ ಹೋಟ್ಲ್ ಅಂತ ಯಾವುದೋ, ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ವಿ. ಸದ್ಯಕ್ಕೆ ಹೋಗೋಣ ಮನೆ ಕಡೆ. ಆದಷ್ಟು ಬೇಗ ಮನೆಗೆ ಹೋಗಿ ಕಟ್ಟಿಂಗು ಶೇವಿಂಗ್ ಎಲ್ಲ ಮಾಡಿ ಸ್ನಾನ ಮಾಡಬೇಕು. ಯಾರ ಸಿಕ್ಕರು ಮೀಟ್ ಆಗೋಕ್ಕೆ ಬೇಜಾರಾಗ್ತೈತೆ, ಅಷ್ಟು ಸಮಸ್ಯೆ ಆಗ್ತೈತೆ. ಸದ್ಯಕ್ಕೆ ಹೋಗೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಅರ್ಜುನ ನೋಡಿ ಎಲ್ಲಿ ನಿಲ್ಸಿದ್ದೀವಿ. ಎಲ್ಲಿದ್ದೀವಪ್ಪ ಅಂದರೆ ಬಿಡದಿಯಲ್ಲಿ ಕೋಕಾ-ಕೋಲಾ ಫ್ಯಾಕ್ಟ್ರಿ ಇದ್ದೀವಿ. ಎಲ್ಲ ಗಾಡಿಗಳು ನೋಡಿ ಎಷ್ಟಿದ್ದಾವೆ. ಎಲ್ಲ ಸಕ್ಕರೆ ಗಾಡಿಗಳು ಅದು ಇದು ಎಲ್ಲ ಇಲ್ಲಿದ್ದೀವಿ. ನಾವಂತೂ ಇಲ್ಲೇ ಇದ್ದೀವಿ. ಈಗ ಸದ್ಯಕ್ಕೆ ಮನೆ ಕಡೆ ಹೊರಡಬೇಕು. ಏನಿದು ಸೋರ್ತೈತಲ್ಲಪ್ಪ, ಕೆಸರು ಹೊಡೆದೈತೆ. ಅವೆಲ್ಲ ಏನಿಲ್ಲ, ಮನೆಗೆ ಹೋಗೋಣ ಸೀದಾ. ಇವತ್ತು ಭಾನುವಾರ ಕಾಲೇಗಲ್ಲ, ನಾಳೆ ಸೋಮವಾರ. ನಾಳೆ ಬೆಳಗ್ಗೆ ಬರೋಣ. ನಾಳೆ ನಂದು 3ನೇ ಗಾಡಿ. ಒಂದು 10:30 ಮೇಲೆ ಖಾಲಿ ಆಗುತ್ತೆ ನಂದು. 10:30 11 ಗಂಟೆಗೆ. ಹಂಗೆ ಇವಾಗ ಸೀದಾ ಮನೆಗೆ ಹೋಗಿ ನಾಳೆ ಬರೋಣ. ಇವತ್ತು ಇಲ್ಲಿದ್ದು ವೇಸ್ಟ್, ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟು. ಮನೆಗಾರ ಹೋಗಿ ಬರ್ಬೋದು. ಇವಾಗೇನು ನಮಗೆ ಇಲ್ಲಿಂದ ಮೆಟ್ರೋ ಬೇರೆ ಸಿಗುತ್ತೆ. ಅಂದರೆ ಸ್ವಲ್ಪ ದೂರ ಇಲ್ಲಿಂದ ಒಂದು ಆಟೋದಲ್ಲಿ ಹೋಗಿ, ಅಲ್ಲಿಂದ ಒಂದು ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಿ, ಅಲ್ಲಿಂದ ಮೆಟ್ರೋ ಹತ್ತಿ ಅಲ್ಲಿ ಇಳೋದು, ತಿರ್ಗಿ ಅಲ್ಲಿಂದ ಒಂದು ಬಸ್ಸು, ಅಲ್ಲಿಂದ ಒಂದು ಆಟೋ. ಇಷ್ಟವೇ ನೋಡಿದ್ರೆ ಯೋಚನೆ ಮಾಡಿದ್ರೆ ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನೊಂದು 10 ನಿಮಿಷ ಅವ್ರು ಸೂಪರ್ವೈಸರ್ ಬರಬೇಕು. ಅವ್ರು ಬಂದು ಖಾಲಿ, ಯಾಕಂದರೆ 4 ಗಾಡಿ ಇದ್ದಾವೆ, ಮಾಡಿದ್ರು ಮಾಡ್ಬೋದು. ಹಂಗಾಗಿ 1 ಗಾಡಿ 2 ಗಾಡಿ ಇದ್ರೆ ಮಾಡಲ್ಲ. 4 ಗಾಡಿ ಇರೋದ್ರಿಂದ ಮಾಡಿದ್ರೆ ಹಪ್ಪಿ ಅಲ್ಲಿ ಹೋದ್ಮೇಲೆ ಕರೆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಡಿ ತವನೇ. ಸ್ನೇಹಿತರೆ ಬಿಡದಿಯಲ್ಲಿ ನಮ್ಮ ಗಾಡಿ ಇವತ್ತು ಭಾನುವಾರ ಇರೋದ್ರಿಂದ ಗಾಡಿ ಖಾಲಿನೇ ಆಗಿಲ್ಲ. ಮನೆಗೂ ಹೋಗೋಕ್ಕಾಗಿಲ್ಲ. ತುಂಬ ಇಲ್ಲಿಂದ ಹೋಗೋಕ್ಕೆ ಎಷ್ಟು, ಇಲ್ಲಿಂದ ಬಿಡದಿ ಹೋಗ್ಬೇಕು, ಬಿಡದಿಯಿಂದ ತಿರ್ಗಾ ನೈಸ್ ರೋಡ್ಗೆ ಹೋಗ್ಬೇಕು. ನೈಸ್ ರೋಡಿಂದ ಒಂದು ಯಾವ್ದಾರು ಗಾಡಿ ಎತ್ತಿ ಮಾದಾವರ ಹೋಗ್ಬೇಕು. ಮಾದಾವರಿಂದ ನೆಲಮಂಗ್ಲಿಂದ ಬೇಗೂರು. ಇಷ್ಟೆಲ್ಲ ಯಾರು ಓಡಾಡ್ತಾರಂತ ಮನೆಗೆ ಹೋಗಿಲ್ಲ. ಇಲ್ಲೇ ಗಾಡೀಲಿ ಆರಾಮಾಗಿ ಮಲಿಕೊಂಡು ಪಿಕ್ಚರ್ ನೋಡ್ಕೊಂಡು ಆರಾಮಾಗಿ ಕೂತಿದ್ದೆ. ಈ ಟೈಮು 9 ಗಂಟೆ. ಊಟ ಮಾಡೋಣ ಅಂಥೇಳಿ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿದ್ದೆ, ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಊಟ ಮಾಡೋಣ ಅಂತಿದ್ದೆ, ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂಥೇಳಿ. ಸೊಪ್ಪು ಸಾರು, ಹೀರೆಕಾಯಿ ಪಲ್ಯ ಕಾಣ್ತಿರ್ಬೋದು. ಸೊಪ್ಪು ಸಾರು, ಪಾಲಕ್ ಸೊಪ್ಪು ಸಾರು, ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಗಾಡಿಗೆ ಸೊಪ್ಪು ಸಾರು ಹೀರೆಕಾಯಿ ಪಲ್ಯ ಮಾಡ್ಕೊಂಡು ತಿಂದು ಮಲಿಕೊಳ್ಳೋದು ಇವತ್ತು. ನಾಳೆ ಬೆಳಗ್ಗೆ ನಮ್ಮದು 3ನೇ ಗಾಡಿ. ಎಷ್ಟೊತ್ತು ಒಂದು 12-1 ಗಂಟೆಗೆಲ್ಲ ಖಾಲಿ ಆಗ್ಬೋದು 3ನೇ ಗಾಡಿ. ನೋಡೋಣ ಎಷ್ಟೊತ್ತು ಖಾಲಿ ಆಗುತ್ತೆ ಅಂಥೇಳಿ. ನಿನ್ನೆ ಮನೆಗೆ ಹೋಗಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತೊಂದು ಸ್ವಲ್ಪ ಫ್ರೆಶ್ ಆಗಿದ್ದೀವಪ್ಪ. ಇಲ್ಲ ಅಂದರೆ
ತುಂಬ ಇದಾಗ್ಬಿಡೋದು. ಹೆಂಗೋ ಒಳ್ಳೇದಾಯಿತು. ನಿನ್ನೆ ಮನೆಗೆ ಹೋಗಿ ಬಂದಿದ್ದಕ್ಕೆ ನಾನು ಫಸ್ಟ್ ಪ್ಲ್ಯಾನು ಇಲ್ಲಿ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ತಿರ್ಗಿ ಆಮೇಲೆ ಆಗಲಿಲ್ಲ ಅಂದರೆ ಕಷ್ಟ ಯಾಕೆ ಅಂದ್ಬಿಟ್ಟು ಬೇಡ ಬರ್ತಾ ಮನೆಗೆ ಹೋಗಿ ಬಂದ್ಬಿಡು ಅಂತೇಳಿ ಹೋಗಿ ಬಂದಂಗೆ ಆಯಿತು. ಸದ್ಯಕ್ಕೆ ಊಟ ಮಾಡಿ ಮಲಿಕೊಳ್ಳೋಣ, ಮತ್ತು ನಾಳೆ ನೋಡೋಣ. ಅಲ್ಲಿವರೆಗೂ ನಾಳೆ ಸಿಗೋಣ. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡೋಣ, ಮತ್ತು ನಾಳೆಗೆ ಸಿಗೋಣ. ಸ್ನೇಹಿತರೆ, ನಮ್ಮ ಅರ್ಜುನ ಶೋರೂಮಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟುಡಿಯೋ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಐತೆ ಲಿಫ್ಟ್ ಹಾಕ್ಸಲ್ದು. ಇಲ್ಲಿ ಮುಂದೆ ಒಂದು ಆಟೋ ಹೋಗ್ತಿದೆ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಅಲ್ಲೇ ಮಾತಾಡಿಸ್ತಾರೆ ಶಂಕರಣ್ಣ ಅಂತೇಳಿ. ಅವ್ರು ಮಾತಾಡ್ಸೋಣ ಮುಂದೆ. ಅಲ್ಲಿ ರೈಟಿಗೆ ಟರ್ನ್ ಹೊಡೆದು ನಿಲ್ಲಿಸಿ ಮಾತಾಡಿಸ್ಕೊಂಡು ಸವಿ ಸವಿ ನೆನಪು ನನ್ನ ದೇವತೆ ಮಗಳಿರಬೇಕು. ಸಿಗೋಣ. ಇಲ್ಲೇ ಗೊರಂಡಪಳ್ಳಿ ಸಿಗ್ನಲಲ್ಲಿ ಇದ್ದೀನಿ. ಇಲ್ಲಿ ರೈಟ್ ಹೊಡೆದು ಅವ್ರ ಹತ್ರ ಮಾತಾಡಿಸ್ಕೊಂಡು ಅಲ್ಲಿ ಹೋಗಿ ಗಾಡಿ ಕೆಲಸ ಮಾಡಿಸೋಣ. ಫಸ್ಟು ಶೋರೂಮ್ ಕೆಲಸ ಎಲ್ಲ ಮುಗೀತು. ಲಿಫ್ಟ್ ಹಾಕ್ಸಲ್ದು ಒಂದು ಬೆಡ್ಡಿಂಗ್ ಒಂದು ಕೊಡಿಸ್ಬಿಟ್ರೆ ಕೆಲಸ ಎಲ್ಲ ಮುಗೀತು. ಲೋಡ್ ಇವತ್ತು ಡೌಟು, ನಾಳೆನೇ. ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಜೊತೆ ಟೀ ಕುಡಿತಾ ಇದ್ದೀವಿ ನೋಡಿ. ಇವರೇ ನಮ್ಮ ಅಣ್ಣ. ಹೆಸರು ಮಂಜುನಾಥ್ ಅಂತ. ಇದು ಕುಮಾರಸ್ವಾಮಿ ಗೊತ್ತಲ್ಲ? ಹೇಳೋಣ ಈಗ ಏನು ಹೇಳೋದಣ್ಣ? ಹೇಳ್ಬೇಕು ನೀವೇ. ಇಷ್ಟೊತ್ತು ಹೇಳ್ತಿದ್ರಲ್ಲ ಕಮಿಟ್ಸ್ ಬಗ್ಗೆ ಎಲ್ಲ. ಕಮಿಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗೊತ್ತಿಲ್ಲದಿರೋ ನನ್ನ ಮಕ್ಕಳು ಹಾಕ್ತಾ ಇರ್ತಾರೆ. ಆಯ್ತು, ಅವ್ರು ಹಾಕಕ್ಕೆ ಇರೋದು. ಅವ್ರು ಹಾಕ್ತಾರೆ ಅಂತ ನೀವೆಲ್ಲ ಖುಷಿ ಪಡ್ರಿ. ಹೇಳ್ತೀನಿ, ನಮ್ಮನ್ನು ನೋಡ್ತಾರಲ್ಲ ಅಂತ ಖುಷಿ ಪಡ್ರಿ. ಬಿಟ್ಬಿಟ್ಟು ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಏನು ಮಾತಾಡಕ್ಕೆ ಹೋಗಲ್ಲ. ಕೆಲವೊಂದು ಕಮಿಟ್ಸ್ ಆ ಥರ ಆಗುತ್ತಣ್ಣ, ಹಂಗಾಗಿ ಬೇಜಾರಾಗಿತ್ತು ಅಷ್ಟೇ. ನೀವು ತಲೆನೇ ಕೆಡಿಸ್ಕೋಬೇಡ್ರಿ. ಯಾರ್ಯಾರಿಗೆ ಎಂತೆಂತ ಒಂದೊಂದು ತೆಗೆದು ನೋಡ್ರಿ, ಎಂತ ಕೆಡ್ದಾಗ ಹಾಕಿರ್ತಾರೆ. ಅವ್ನು ಹಾಕೊಂದು 5 ಹಾಕಿ, ಇನ್ನೊಂದು 5 ಹಾಕಿ ನೋಡಿ. ಇಲ್ಲಿ ಬೇಕರಲ್ಲಿ ಏನೇನೋ ಕೊಡಿಸ್ತಾ ಇದಾರೆ. ಬೇಡ ಅಂದ್ರೂ ಹಂಗೆಲ್ಲ ತಿಳ್ಕೊಬೇಡ್ರಿ ಸರ್. ಸಿಕ್ಕಿದ್ರೆ ಬೇಡ ಅಂದ್ರೆ ಏನೇನೋ ಕೊಡಿಸ್ತಾವ್ರೆ. ಏನು ಕೊಡಿಸ್ತಾ ಇಲ್ಲ. 4 ಚಕ್ಲಿ ಕೊಡಿಸ್ತಾ ಇದ್ದೀನಿ ಅಷ್ಟೇ. ಇನ್ನೇನಿಲ್ಲ. ನೀವು ಬೇರೆ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ ಇವಾಗಲೇ. ಆರಾಮಾಗಿ ನೋಡ್ಬನ್ನಿ, ಆರಾಮಾಗಿ ಬನ್ನಿ. ಯಾವ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಫ್ಯಾಮಿಲಿ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೆಮ್ಮದಿಲಿರ್ರಿ, ದುಡಿ, ಸಂಪಾದನೆ ಮಾಡಿ. ಸರಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇಲ್ಲೋಡ ಅಣ್ಣ ಕೊಡ್ತೀರ. ಯಾವಾಗಲೂ ನೀವೊಂದು ಗಾಡಿ ಹಾಕ್ಬಿಡ್ರಿ. ಹೇಳ್ತೀನಿ, ಹಾಕ್ಬಿಡ್ಬೇಕು. ನಾನು ಹಾಕ್ತೀರ ಅನ್ಕೊಂಡು ಈ ಸತಿ ಇಲ್ಲ, ಟ್ರೈ ಮಾಡಿದ್ದೆ ನಾನು. ಸ್ಟಾರ್ಟಿಂಗ್ ಗಾಡಿ ಬಿಟ್ಟಾಗ ಹಾಕೋಣ ಅಂತ. ಆಮೇಲೆ ಯೋಚನೆ ಮಾಡಿದೆ, ಬೇಡ ಇನ್ನೊಂದು ವರ್ಷ ದುಡಿಯೋಣ, ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಮಾಡೋಣ ಅಂತೇಳಿ ಆ ಗಾಡಿ ಹಾಕ್ಲಿಲ್ಲ. ಇಲ್ಲಾಂದ್ರೆ ಹಾಕ್ಕೊಡ್ತಿದ್ದೆ. ಒಂದು ವರ್ಷ ಮಾಡೋಣ ಅಂತ ಪ್ಲಾನ್ ಐತೆ, ಮಾಡ್ತೀನಿ ಅವಾಗ. ಯೂಟ್ಯೂಬಲ್ಲಿ ನಿಮ್ಮದೊಂದು ಅಜಯ್ ಬ್ರೋದೊಂದು. ಯಾಕೆ ಅವ್ರ ವಿಡಿಯೋನ ಬಂದಿಲ್ಲ? ಅದೇ ರಜದಲ್ಲಿ ಅವರೇ ಎಲ್ಲ ಡ್ರೈವರ್ ಓಡ್ತಾವ್ರೆ. ಮನೇಲವ್ರೆ. ನೀನು ಫೋನ್ ಮಾಡಿದ್ದೆ, ಮನೇಲವ್ರೆ ಅವ್ರು. ಆರಾಮಾಗಿ ಫುಲ್ ರೆಸ್ಟ್ ತಗೊಂಡಾರ ಅವ್ರು. ಅವ್ರು ಒಳ್ಳೊಳ್ಳೆ ಆರಾಮಾಗಿ ಇದ್ದೋಡ್ತಾ ಬಂದ್ಬಿಟ್ರಲ್ಲ. ಮೊನ್ನೆ ಲಡಕ್ ಹೋಗಿದ್ರಲ್ಲ, ಲಡಕ್ ಹೋಗಿ ಬಂದಾರ, ಫುಲ್ ರೆಸ್ಟ್ ತಗೊಂಡ್ರೆ. ನಾನು ನಿನ್ನೆ ಫೋನ್ ಮಾಡಿದ್ರಲ್ಲ, ಕೇರಳ ಜನ ಹೋದ್ರು. ಕೊಯಮತ್ತೂರ್ಗೆ ಹೋಗಿ ಬಂದಿದ್ದು. ಸರಿ ಅಣ್ಣ. ಸರಿ, ಹೀಗೆ ಸಪೋರ್ಟ್ ಮಾಡ್ತಾರಣ್ಣ. ಆರಾಮಾಗಿರಿ, ಘಾಟ್ಗಳಲ್ಲಿ ನೋಡ್ಕೊಂಡು ಹೋಗ್ರಿ. ಯಾರು ಆಗಲ್ರು, ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ. ಸರಿ ಅಣ್ಣ. ನಮ್ಮ ಸಬ್ಸ್ಕ್ರೈಬರ್ ಹತ್ರ ಮಾತಾಡ್ಸ್ಕೊಂಡು ಮಂಜುನಾಥ್ ಅವ್ರ ಹತ್ರ, ಮಂಜು ಅವ್ರ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಭಾಳ ಅಂದರೆ ಭಾಳ ಖುಷಿ ಆಯಿತು. ಆಟೋ ಡ್ರೈವರ್ ಕೆಲವೊಂದು ಮಾತುಗಳಂದ್ರೆ ಅವರು ಭಾಳ ಖುಷಿ ಆಯಿತು. ಅವ್ರವ್ರ ಬಗ್ಗೆ ತಲೆನೇ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಅವ್ರು ಇರೋದೆಲ್ಲ ಅಂಥದಕ್ಕೇನೆ. ನಿಮ್ಮ ಪಾಟಿಗೆ ನಾವೆಲ್ಲ ನೋಡ್ತೀವಲ್ಲ, ನಿಮ್ಮ ವಿಡಿಯೋ ನೀವು ಮಾಡ್ತಾ ಇರ್ರಿ, ನಮಗೆ ಭಾಳ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಭಾಳ ಖುಷಿ ಆಯಿತು ಅಣ್ಣ. ನಿಮ್ಮ ನೋಡಿ ಇನ್ನೂ ಖುಷಿ ಆಯಿತು. ಮತ್ತೆ ಯಾವಾಗಾರ ಆ ಕಡೆ ಬಂದಾಗ ಮತ್ತೊಂದು ಸಲ ಬೀಟ್ ಮಾಡಿ ಊಟ ಮಾಡೋಣ. ಇವಾಗ ಟೈಮ್ ಇಲ್ಲದ ಕಾರಣ ಇಷ್ಟಕ್ಕೆ ನಿಲ್ಲಿಸಿದ್ವಿ. ನೆಕ್ಸ್ಟ್ ಬಂದಾಗ ಸಿಗ್ತೀನಿ. ಆ ಕಡೆ ಕುಮಾರಸ್ವಾಮಿ ಲೇಔಟ್ ಕಡೆ ಬರ್ತಾ ಇರ್ತೀನಿ, ಮೈಸೂರು ರೋಡ್ ಕಡೆ. ಬಂದಾಗ ಸಿಗೋಣ ಬರ್ರಿ. ಸ್ಟುಡಿಯೋ ಸ್ಟ್ಯಾಂಡ್ ಕಡೆ ಹೋಗೋಣ. ಇದು ರಾಜ್ಕುಮಾರ್ ಸಮಾಧಿ ರೋಡು. ಸ್ಟುಡಿಯೋ ಸ್ಟ್ಯಾಂಡ್ ಕಡೆ ಹೋಗಿ ಗಾಡಿ ಕೆಲಸ ಮಾಡಿಸ್ಬೇಕು ಫಸ್ಟು. ನಾನು ಇವತ್ತು ಲೋಡ್ ಆಗಲ್ಲ, ಗಾಡಿ ಕೆಲಸ ಮಾಡಿಸಿ ನಾಳೆ ಮಾಡೋಣ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಗಾಡಿಗೆ ಹಾಕ್ಸ್ತಾ ಇರೋದು ಬೆಡ್ಡಿಂಗು. ಇದು ಹೊಸ ಬೋಲ್ಟು. ಇದು ಎಷ್ಟು ದಪ್ಪ ಐತೆ ನೋಡಿ. ನನ್ನ ಅನಿಸಿಕೆ ಒಂದು 10 kg ಐತೆ. ಇದು 10 kg ಮೇಲೇ ಐತೆ. ಎರಡು ಈ ಥರದ್ದು ಇದಕ್ಕೆ ಇಲ್ಲ ಬರೋದು. ಮೇನ್ ಆಕ್ಸಲ್ ಮೇಲೆ ಹಾಕೋದ, ಇದಕ್ಕೆ ಮೇಲೆ ಬಲೂನ್ ಹತ್ರ ಹಾಕೋದಣ್ಣ? ಮೇನ್ ಆಕ್ಸಲ್ ಮೇಲೆ ಬಲೂನ್ ಅಲ್ಲಲ್ಲ, ಇಲ್ಲಿ ಹೇಳಿದ್ದ ಈ ಜಾಗದಲ್ಲಿ ಕೆಳಗಡೆ. ನೋಡಿ ಸ್ನೇಹಿತರೆ, ಹಿಂಗೆ ಬೆಡ್ಡಿಂಗ್ ಕೂರಿಸ್ತಾ ಇರೋದು. ಬೆಡ್ಡಿಂಗ್ ಕೂರಿಸ್ಬಿಟ್ಟು ಅದು ಕೂರಿಸಿದ್ದಾರೆ ನೋಡಿ. ಅಲ್ಲಿ ನೋಡೋದು ಕಾಣ್ತೈತೆ, ಅಲ್ಲಿ ಕೂರಿಸಿದ್ದಾರೆ.
ಈಗ ಬೋಲ್ಟ್ಗಳೆಲ್ಲ ಹಾಕ್ತಾರಲ್ಲ, ನೆಟ್ ಬೋಲ್ಟ್ ಹಾಕ್ಬೇಕಾದ್ರೆ ಥ್ರೆಡ್ ಲಾಕ್ ಹಾಕಿ ಲಾಕ್ ಮಾಡಿಬಿಡೋದು. ಯಾಕಂದರೆ ವೈಬ್ರೇಷನಲ್ಲಿ ಮತ್ತೆ ಲೂಸ್ ಆಗಬಾರ್ದಲ್ಲ, ಹಂಗಾಗಿ ಥ್ರೆಡ್ ಲಾಕ್ ಹಾಕಿ ನೋಡಿ. ಅದು ಥ್ರೆಡ್ ಲಾಕ್ ಹಾಕ್ತಿರೋದು. ಥ್ರೆಡ್ ಲಾಕ್ ಅಂದರೆ ಗಮ್ ಬರುತ್ತೆ, ಅದು ಹಾಕಿ ಫುಲ್ಲಾಗಿ ಟೈಟ್ ಮಾಡಿಬಿಟ್ರೆ ಅದು ಹಂಗೆ ಹಿಡ್ಕೊಂಬಿಡ್ತದೆ ಗಮ್ಮು. ನೋಡಲ್ಲ ಆಗ್ತಾಯಿದ್ದಾರೆ, ಅಷ್ಟು ಹಾಕಿ ಟೈಟ್ ಮಾಡಿಬಿಡೋದು ಮಿಷಿನಲ್ಲಿ. ಯಾಕಂದರೆ ವೈಬ್ರೇಷನ್ ಬರುತ್ತಲ್ಲ, ಮತ್ತೆ ಲೂಸ್ ಆದರೆ ಬಿದ್ದೋಗ್ಬಿಡ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ಆ ಥರ ಥ್ರೆಡ್ ಲಾಕ್ ಹಾಕ್ಸೋದು. ಯಾರೂ ಹಾಕಲ್ಲ, ನಾವು ಇರಲಿ ಯಾವುದಕ್ಕೂ ಅಂತೇಳಿ ನಾವು ಹಾಕ್ಸ್ತಾ ಇದ್ದೀವಿ ಅದನ್ನು ಥ್ರೆಡ್ ಲಾಕು. ಯಾಕಂದರೆ ಮತ್ತೆ ಮತ್ತೆ ಇದಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಹಾಕ್ತಾ ಇರೋದು. ಬರೀ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಡೋಣ. ನಮ್ಮ ಗುರುಗಳು ಬೇರೆ, ನಮ್ಗೆ ಡ್ರೈವಿಂಗ್ ಕಲಿಸ್ಕೊಟ್ಟ ಗುರುಗಳು ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ ಕೂಡಲೇ ಮಾತಾಡ್ಸೋಣ, ಮತ್ತೆ ಸಿಗೋಣ. ಅವ್ರು ಬರೋವರೆಗೂ ಗಾಡಿ ಕೆಲಸ ಮಾಡಿಸೋಣ. ಸ್ನೇಹಿತರೆ ನೋಡಿ, ಇವರು ನಮ್ಮ ಗುರುಗಳು, ಇವರು ನಮ್ಗೆ ಡ್ರೈವಿಂಗ್ ಕಲಿಸ್ಕೊಟ್ಟರು. ನಮ್ಮ ದೊಡ್ಡಣ್ಣ, ಇವನು ನಮ್ಮ ಗುರುಗಳ ಮಗ, ದೊಡ್ಡ ಮಗ. ಎಲ್ಲ ಜೊತೆ ಸಿಕ್ಕಿದೀವಿ ಇವತ್ತೆಲ್ಲರೂ. ನಮ್ಮ ಗುರುಗಳೇ ಕಾಣ್ತಿಲ್ಲಪ್ಪ. ಇಲ್ಲಿ ನೋಡೋಣ, ನೀನು ಆಯ್ ಮಾಡ, ನಿನ್ನ ಮೊಬೈಲ್ ನಿಂದೆ ವಿಡಿಯೋ ಬರಬೇಕು, ನೋಡ್ಬೇಕು ಬೇಡ. ಹಾಂ, ಜನ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ ಇವತ್ತೆಲ್ಲರೂ ಸಿಕ್ಕವ್ರೆ. ನಮ್ಮ ಗುರುಗಳು ಸಿಕ್ಕಿರೋದೆ ನೋಡಿ. ಸ್ನೇಹಿತರೆ, ನಮ್ಮ ಅರ್ಜುನ ಇದ್ದಿದ್ದು ಸಣ್ಣ ಪುಟ್ಟ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನಿನ್ನೆ ಮಧ್ಯೆ ಏನಂದರೆ ನಿನ್ನೆಯಿಂದ ಅಂದರೆ ಶೋರೂಮಲ್ಲಿ ಏನಾಗುತ್ತೆ, ಇವತ್ತು ಹೋದರೆ ಕೆಲಸ ಮಾಡಲ್ಲ ಅವರು. ನಿನ್ನೆ ಮಧ್ಯಾಹ್ನ ಓದಿ ಅವ್ರು ಮಾಡಿಲ್ಲ. ನಿನ್ನೆ ಬಿಡದಿ ಖಾಲಿ ಮಾಡ್ಕೊಬಂದು ಅವರು ಇವತ್ತೆಲ್ಲ ಆಗಲ್ಲ ಸರ್, ಫುಲ್ ಗಾಡಿಗಳಿದ್ದಾವೆ ಹಂಗೆ ಹಿಂಗೆ ಅಂತ. ಲೈಲ್ಯಾಂಡ್ ಶೋರೂಮಲ್ಲಿ ಇದೊಂದು ಸಮಸ್ಯೆ. ಇವತ್ತು ಹೋದರೆ ನಾಳೆನೇ ಕೆಲಸ, ಯಾಕಂದರೆ ಅಷ್ಟು ಗಾಡಿಗಳಿರ್ತವೆ ಅವ್ರ ಹತ್ರ. ಹಂಗಾಗಿ ನಿನ್ನೆ ಎಲ್ಲ ಒಳಗೆ ಹಾಕ್ಕೊಂಡ್ರು. ಅದು ಬೆಳಗ್ಗೆ ನಾನು ಮನೆಯಿಂದ ಬರೋಷ್ಟೊತ್ತಿಗಾಗಲೇ ಜನರಲ್ ಚೆಕಪ್ ಎಲ್ಲ ಮಾಡಿ, ಆಯಿಲ್ ಕಮ್ಮಿ ಇತ್ತು, 3 ಲೀಟ್ರ್ ಆಯಿಲ್ ಹಾಕಿದ್ದಾರೆ. ಸಣ್ಣ ಪುಟ್ಟ ಕೆಲಸಗಳು, ಜನರಲ್ ಚೆಕಪ್ಪು, ಆಯಿಲು, ಹೌಸಿಂಗ್ ಆಯಿಲು, ಗೇರ್ ಬಾಕ್ಸ್ ಆಯಿಲು ಎಲ್ಲ ಕೆಲಸನೂ ಚೆಕಪ್ ಮಾಡಿ ನಿಲ್ಲಿಸಿದ್ರು. ನಾನು ಬಂದಾದ್ಮೇಲೆ ಲ್ಯಾಪ್ಟಾಪೆಲ್ಲ ಹಾಕ್ಸಿ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೆಲಮಂಗ್ಲ ಬಂದು ಇದು ಲಿಫ್ಟ್ ಹಾಕ್ಸಲ್ಲಿ ಬೆಡ್ಡಿಂಗ್ ಹಾಕ್ಸ್ಬೇಕಾಯ್ತಲ್ಲ, ಇಲ್ಲಿ ಹಾಕ್ಸಿದ್ವಿ. ಸಾರಿ, ನೆಲಮಂಗ್ಲ ಅಂತೀನಿ, ಯಶವಂತಪುರದಲ್ಲಿ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಬೆಡ್ಡಿಂಗೆಲ್ಲ ಹಾಕ್ಸಿದ್ದೆಲ್ಲ ಕಂಪ್ಲೀಟ್ ಕೆಲಸನೂ ಮಾಡಿಬಿಟ್ಟಿದ್ದೀನಿ. ಯಾವುದೂ ಪೆಂಡಿಂಗ್ ಇಲ್ಲ. ಆಮೇಲೆ ನಮ್ಮ ಓನರ್ ಅಂತೂ ಒಂದಿಷ್ಟು ಲಗೇಜ್ ತಗೊಬಂದು ಕೊಟ್ಟಿದ್ದಾರೆ. ಆ ಟೂಲ್ಸ್ ಬಾಕ್ಸಲ್ಲಿ ಮಡಗಿದ್ದೀನಿ. ನಾಳೆ ಅದನ್ನೆಲ್ಲ, ಇವಾಗ ಟೈಮಿಂಗ್ ಇಲ್ಲ, ನಾಳೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಜೋಡಿಸ್ಬೇಕು. ಅವಾಗ ತೋರಿಸ್ತೀನಿ ಏನೇನು ತಗೊಬಂದು ಕೊಟ್ಟವ್ರೆ, ಏನು ಎತ್ತಂತ. ಒಂದಿಷ್ಟು ತಂದು ಕೊಟ್ಟಿದ್ದಾರೆ, ಎಲ್ಲ ನಾಳೆ ಅದು ತೋರಿಸ್ತೀನಿ. ಸದ್ಯಕ್ಕೆ ನಮ್ಮ ಗಾಡೀಲಿದ್ದಿದ್ದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲೂ ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ಲೋಡಿಗೆ ಹೋಗ್ಬೇಕು. ಲೋಡು ಎಲ್ಗಪ್ಪ ಅಂದರೆ ಮಂಗಳೂರಿಗೆ. ನಾಳೆ ಸಾದ್ರಹಳ್ಳಿಯಿಂದ ರೋಡು, ದೇವನಹಳ್ಳಿ ಈ ಥರ ಸಾದ್ರಹಳ್ಳಿಯಿಂದ ಲೋಡ್ ಆಗೋದು, ನಾಳೆನೇ ಲೋಡ್ ಆಗೋದು. ಅಂದರೆ ಇವಾಗ ನೋ ಎಂಟ್ರಿ ಇದೆ. ಇವಾಗ ಟೈಮು 5 ಗಂಟೆ. ಇವಾಗ ನೋ ಎಂಟ್ರಿ ಇರೋದ್ರಿಂದ ನೈಟು ಇಲ್ಲಿಂದ ಒಂದು 10 ಗಂಟೆ ತಗೊಂಡು ಹೋದರೆ ಅಲ್ಲೇ ಹೋಗಿ ಮಲಿಕೋಬೇಕು. ಯಾಕೋ ಬೆಳಗ್ಗೆನೇ ಲೋಡ್ ಮಾಡ್ತಾರಂತೆ ಹಂಗಂತ ಹೇಳ್ತವ್ರೆ. ಅಲ್ಲಿ ಹೋಗಿ ಮಲಿಕೊಂಡ್ರೆ ಸರಿ ಹೋಗುತ್ತೆ. 10 ಗಂಟೆಗೆ ಇಲ್ಲಿಂದ ತಗೊಂಡು ಹೊರಡೋದು ಸದ್ಯಕ್ಕೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಗುರುಗಳು ಬಂದಿದ್ದೀರಲ್ಲ, ವಿಡಿಯೋ ಹಾಕಿದ್ದೀನಲ್ಲ, ಮಾತಾಡಿಸಿದ್ದು ಭಾಳ ಖುಷಿ ಆಯಿತು. ಆಮೇಲೆ ಅವರು ಬಂದ್ಬಿಟ್ಟು KGFನವರು ಇಲ್ಲೇ ಸ್ಟುಡಿಯೋ ಲೆಗ್ಗೆರೆ ತಗೊಂಡು ಇರ್ತಾರೆ. ಅವರು ಲೆಗ್ಗೆರೆ ಬ್ರಿಡ್ಜ್ ಬರುತ್ತಲ್ಲ, ಅಲ್ಲೇ ಮನೆ ಅವ್ರದ್ದು, ಅಲ್ಲೇ ಇರ್ತಾರೆ. ಈ ಸ್ಟುಡಿಯೋ ಸ್ಟ್ಯಾಂಡಿಗೆ ಬಂದಾಗ ಸಿಕ್ಕರು, ಭಾಳ ಖುಷಿ ಆಯ್ತು. ತುಂಬ ದಿನ ಆಗಿತ್ತು, ಅಲ್ಲೇ 1 ವರ್ಷದ ಹತ್ರ ಆಗಿತ್ತು ಅವ್ರು ನೋಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಗುರುಗಳು ಬಂದು ಇಬ್ಬರು ನನಗೆ ಡ್ರೈವಿಂಗ್ ಕಲಿಸ್ಕೊಟ್ಟವರು. ಒಬ್ಬರು ಮೂರ್ತಿ ಅಂತೇಳಿ ತುರುವೇಕೆರೆ ಅವರು. ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ, ನಾನು ಕೆಲಸ ಮಾಡಿದ್ದು ಕ್ಲೀನರ್ ಕೆಲಸ ನಮ್ಮ ತಂದೆ ಜೊತೆ. ಆದರೆ ನನಗೆ ನಮ್ಮ ತಂದೆ ಡ್ರೈವಿಂಗ್ ಕಲಿಸ್ಕೊಟ್ಟಿಲ್ಲ. ನಮ್ಮ ಮೂರ್ತಿ ಅಂತೇಳಿ ಲೋಕಲ್ ಡ್ರೈವರು, ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಹೋಗಿ ಲೋಡ್ ಮಾಡ್ಕೊಬಂದು ಖಾಲಿ ಮಾಡ್ಕೊಬಂದು ಕೊಡೋರು. ಅವರಲ್ಲೇ ಸಿಟಿ ಒಳಗೇ ಈ ನಮ್ಮ ಹೆಬ್ಬಾಳದಿಂದ ಹೊಸಕೋಟೆ, ಇದು ಹೆಬ್ಬಾಳದಿಂದ ಕೇರ್ಪುರಂ ಹೋಗೋ ದಾರಿಯಲ್ಲಿ ರಿಂಗ್ ರೋಡ್ ಬರುತ್ತೆ. ಇವಾಗ ಫುಲ್ ಟ್ರಾಫಿಕ್. ಅವಾಗಂತೂ ಖಾಲಿ ಇರೋವು 2000 ಅಂತೀನಿ, 99, 98ರಲ್ಲೆಲ್ಲ ಫುಲ್ ಖಾಲಿ ಇರೋವು. ಆವಾಗ ಆ ರೋಡಲ್ಲೇ ಹೋಗಿ ಡ್ರೈವಿಂಗ್ ಕಲ್ತಿದ್ದು. ಅರ್ಧ ಮುಕ್ಕಾಲು ಭಾಗ ಡ್ರೈವಿಂಗ್ ಕಲ್ತಿದ್ದೆ. ಆಮೇಲೆ ಅವರು ಏನೋ KSRTCಗೆ ಆಯಿತು ಕೆಲಸ ಅಂತೇಳಿ KSRTCಗೆ ಹೋದರು. ಆಮೇಲೆ ಅದೇನೋ ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಕ್ಯಾನ್ಸರ್ ಬಂದು ತಿರೋದ್ರು. ಭಾಳ ಬೇಜಾರು ಸಂಗತಿ. ಈ ಟೈಮಲ್ಲಿ ಅವ್ರು ನೆನೆಸ್ಕೋಬೇಕು. ಅವರೆಲ್ಲ ಕಲಿಸ್ಕೊಟ್ಟಿದ್ದಕ್ಕೆ ಇವತ್ತಿಗೆ ನಾವು ಈ ರೇಂಜಲ್ಲಿ ಇದ್ದೀವಿ. ಅದಾದಮೇಲೆ ಇವ್ರ ಕಡೆ ಕ್ಲಿಯರಾಗಿ ಕೆಲಸ ಮಾಡಿದೆ. ನಮ್ಮ ತಂದೆ ಗಾಡಿ ಹಾಕಿದ್ರು, ಅವ್ರ ಜೊತೆ ಇವ್ರ ಜೊತೆ ಕ್ಲಿಯರ್ ಕೆಲಸ ಮಾಡಿ
ಫುಲ್ಲಾಗಿ ಸ್ಟಡಿ ಆಗಿದ್ದು. ಇವತ್ತಿಗೂ ನಮಗೆ ಕಲಿಸ್ಕೊಟ್ಟ ಗುರುಗಳನ್ನ ಮರಿಬಾರ್ದು. ಯಾಕಪ್ಪ ಅಂದರೆ ಅವ್ರು ಕಲಿಸ್ಕೊಟ್ಟಿರೋ ವಿದ್ಯೆ ಇವತ್ತಿಗೂ ನಮಗೆ ಅನ್ನ ಆಗ್ತಾಯಿದೆ, ಯಾವುದೇ ಸಮಸ್ಯೆ ಇಲ್ಲದೆ ಅನ್ನ ಆಗ್ತಾಯಿದೆ. ಹಂಗಾಗಿ ಯಾರೇ ಆಗಲಿ ನಮಗೆ ವಿದ್ಯೆ ಕಲಿತ್ಕೊಟ್ಟ ಗುರುಗಳನ್ನ ಯಾವತ್ತೂ ಮರೆಯೋಕ್ಕೆ ಹೋಗ್ಬಾರ್ದು. ಬನ್ನಿ, ಇವತ್ತು ಅವ್ರು ಬಂದು ಮಾತಾಡ್ಸಿದ್ದೆಲ್ಲ ಖುಷಿ ಆಯಿತು. ಅದ್ರ ಜೊತೆ ನಮ್ಮ ಅಣ್ಣನೂ ಬಂದಿದ್ದ, ಇಲ್ಲ ಸ್ಟುಡಿಯೋ ಸ್ಟ್ಯಾಂಡಾಗಿದ್ದ ನಮ್ಮ ಅಣ್ಣನೂ ಬಂದಿದ್ದ. ಅವರೆಲ್ಲ ಮಾತಾಡ್ಸ್ಕೊಂಡು ಹೋದರು. ನಾವಿವಾಗ ಆರಾಮಾಗಿ ರೆಸ್ಟ್ ತಗೊಳ್ಳೋಣ. ಒಂದು 2 ಅವರ್ 3 ಅವರ್ ರೆಸ್ಟ್ ತಗೊಳ್ಳೋಣ. 10 ಗಂಟೆಗೆ ಬಿಟ್ಟರೆ ಸಾಕು. 9 ಗಂಟೆಗೆ ಬಿಡ್ಬೋದು, 9 ಗಂಟೆ ನೋ ಎಂಟ್ರಿ ಮುಗಿತೈತೆ. ಆದರೆ ಅವಾಗ ಟ್ರಾಫಿಕ್ ಜಾಸ್ತಿ ಇರ್ತದೆ. ಒಂದು 10 ಗಂಟೆ ಬಿಟ್ಟರೆ ಟ್ರಾಫಿಕ್ ಕಮ್ಮಿ ಇರ್ತದೆ. ಆರಾಮಾಗಿ ಹೋಗಿ ಒಂದು 11-11ವರೆಗೆಲ್ಲ ಹೋಗಿ ಅಲ್ಲಿ ಮಲಿಕೋಬೋದು. ಆ ಥರ ಉದ್ದೇಶ. ಬರ್ರಿ, ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಎಲ್ಲ ಆಗೈತೆ. ಇನ್ನು ನಾಳೆ ಏನೇನಾಗುತ್ತೆ ಅಂತ ನಾಳೆ ತೋರಿಸ್ತೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬ್ಯಾಡ್ ಕಮೆಂಟ್ಗಳು ಹಾಕಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಯಾವ ಬ್ಯಾಡ್ ಕಮೆಂಟ್ ಹಾಕಿದ್ರೂ ಟೆನ್ಷನ್ ತಗೊಳ್ಳಲ್ಲ, ಅದನ್ನು ಅಲ್ಲೇ ಇಗ್ನೋರ್ ಮಾಡಿ ಬಿಸಾಕ್ತಾ ಇರ್ತೀನಿ. ನೀವು ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕಿರೋ ಅದು ನಿಮಗೆ ಸಂಬಂಧಪಟ್ಟಿದ್ದು, ಅದು ನಿಮಗೆ ಮೀಸಲಾಗುತ್ತೆ. ಅದು ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಕೆಲಸ ಏನಾಯ್ತೋ ನಾನು ಮಾಡ್ತಾ ಇರ್ತೀನಿ. ಬರ್ರಿ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.